ಶ್ರೀ ಗೊಡಚಿ ವೀರಭದ್ರೇಶ್ವರ ಸನ್ನಿಧಿಯಲ್ಲಿ ಆರ್ಸಿಬಿ ಅಭಿಮಾನಿಗಳಿಂದ ಗೆಲುವಿಗಾಗಿ ದೀಡ್ ನಮಸ್ಕಾರ ಸೇವೆ. ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನ ಶ್ರೀ ಗೊಡಚಿ ವೀರಭದ್ರೇಶ್ವರ ಸನ್ನಿಧಿಯಲ್ಲಿ ಆರ್ಸಿಬಿ ಅಭಿಮಾನಿಗಳಿಂದ IPL ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಫೈನಲ್ ತಲುಪಿದ ಈ ಪಂದ್ಯಾವಳಿಯಲ್ಲಿ ಫೈನಲ್ ಗೆಲುವಿಗಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣ ಬಣ, ರಾಮದುರ್ಗ ತಾಲೂಕಾ ಕರವೇ ಅಧ್ಯಕ್ಷ ವಿಜಯಕುಮಾರ್ ರಾಠೋಡ್ ಅಧ್ಯಕ್ಷತೆಯಲ್ಲಿ ಕರವೇ ಕಾರ್ಯಕರ್ತರು ರಮೇಶ್ ಚೌಹಾಣ್, ಕೃಷ್ಣಪ್ಪ ರಾಠೋಡ್ ದೀಡ್ ನಮಸ್ಕಾರ ಹಾಕಿ ಪೂಜೆ ಸಲ್ಲಿಸಿದರು. ಸುದ್ದಿಗಾರರ ಜೊತೆ ಮಾತನಾಡಿದ ವಿಜಯಕುಮಾರ್ ರಾಠೋಡ್, ನಮ್ಮ RCB ತಂಡ ಇಂದು ಫೈನಲ್ ಪಂದ್ಯ ಗೆಲ್ಲಬೇಕು ಎಂದು ಶ್ರೀ ವೀರಭದ್ರೇಶ್ವರ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಆ ದೇವರು RCBನೊಂದಿಗೆ ಆಶೀರ್ವಾದ ಕೊಡಲಿ. ಕಪ್ ಈ ಸಲ ಗೆಲ್ಲಬೇಕೆಂದು ಘೋಷಣೆ ಮುಖಾಂತರ ಅಭಿಷೇಕ ಹಾಗೂ ಪೂಜೆಯನ್ನು RCB ಅಭಿಮಾನಿಗಳು ಸಲ್ಲಿಸಿದರು. ಈ ಸಂದರ್ಭದಲ್ಲಿ ವಿಜಯಕುಮಾರ್ ರಾಠೋಡ್, ಹನುಮಂತ ಕುಲಗೋಡ್, ಮಹಾಂತೇಶ್ ತಳವಾರ್, ರಮೇಶ್ ಚೌಹಾಣ್, ಕೃಷ್ಣಪ್ಪ ರಾಠೋಡ್, ಆನಂದ್ ಜಾಧವ್, ಕೃಷ್ಣ ಲಮಾನಿ, ಮಾಜಿ ಪುರಸಭೆ ಅಧ್ಯಕ್ಷ ಗಾಯತ್ರಿ ದೇವಾಂಗಮಠ್, ಕರವೇ ಮಹಿಳಾ ಅಧ್ಯಕ್ಷ ರೂಪಾ ಅರಮನೆ, ಶಾರದಾ ಕೇರಿ, ಗಣೇಶ್ ದೊಡ್ಡಮನಿ, ಸಾಗರ್ ಮುನವಳ್ಳಿ ಇನ್ನಿತರರು ಉಪಸ್ಥಿತರಿದ್ದರು. ಸರ್, ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಇವತ್ತು ಜಿಲ್ಲಾಧ್ಯಕ್ಷರು ಕೂಡ ಇವತ್ತು ಚೆನ್ನಮ್ಮ ವೃತ್ತದಲ್ಲಿರುವ ಗಣೇಶನ ವಿಗ್ರಹಕ್ಕೆ ಮತ್ತು ಗಣೇಶ ದೇವಸ್ಥಾನಕ್ಕೆ ಅವರು ಕೂಡ ದೀಡ್ ನಮಸ್ಕಾರ ಜೊತೆಗೆ ಪೂಜೆಯನ್ನು ಮಾಡ್ತಾ ಇದ್ದಾರೆ. ಹಾಗೆ ನಾವು ಕೂಡ ತಾಲೂಕಿನಲ್ಲಿ ಇವತ್ತು ನಮ್ಮ ಕರವೇ ಕಾರ್ಯಕರ್ತರು ಇಬ್ಬರು ಜನ ಗೊಡಚಿ ದೇವಸ್ಥಾನಕ್ಕೆ ದೀಡ್ ನಮಸ್ಕಾರ ಹಾಕೋ ಜೊತೆಗೆ ನಮ್ಮೆಲ್ಲ ಪದಾಧಿಕಾರಿಗಳ ಕರ್ಕೊಂಡು ಇವತ್ತು ಗೊಡಚಿರನ್ನಾಗೆ ಇವತ್ತು ನಮ್ಮ ಕರ್ನಾಟಕದ ಹೆಮ್ಮೆಯ RCB ಇವತ್ತು 11 ವರ್ಷದ ನಂತರ ಮೊದಲ ಬಾರಿಗೆ ಮತ್ತೆ ಫೈನಲ್ಗೆ ಬಂದಿದೆ. ಅದಕ್ಕೆ ಈ ಸಲ ಕಪ್ ಗೆಲ್ಲಲೇಬೇಕು ಅಂಥೇಳಿ ಭಾಳಷ್ಟು ಇವತ್ತು ಕರ್ನಾಟಕ ಜನತೆ ಅಷ್ಟಲ್ಲ, ಇವತ್ತು ದೇಶ ಅಂತ ಅಷ್ಟಲ್ಲ, ಭಾಳಷ್ಟು ಕೋಟ್ಯಾಂತರ ಜನರ ಆಸೆ ಇದೆ ಇವತ್ತು. ಯಾಕಂದ್ರೆ 3 ಬಾರಿ ಬಂದು ವಾಪಸ್ಸು ಆಗಿಲ್ಲ, ಅದಕ್ಕೆ ಮತ್ತು 4ನೇ ಬಾರಿಗೆ ಇವತ್ತು RCB ಫೈನಲಿಗೆ ಬಂದಿದೆ. ಅದಕ್ಕೆ ಈ ಸಲ ಕಪ್ ಗೆಲ್ಲಿ ಅಂಥೇಳಿ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಗೊಡಚಿರನಿಗೆ ವಿಶೇಷ ಪೂಜೆಯನ್ನು ನಾವು ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಮಾಡ್ತಾಯಿದ್ದೀವಿ. ಸರ್, ವೀಕ್ಷಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಇವತ್ತು ನಮ್ಮ ಕರ್ನಾಟಕದ ಜನತೆಗೆ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ನಾನು ಹೇಳಲಿಕ್ಕೆ ಬಯಸ್ತೀನಿ ಮತ್ತು ರಾಜ್ಯಾಧ್ಯಕ್ಷರು ಕೂಡ ಇವತ್ತು ಬೆಳಗ್ಗೆ ಹೇಳಿದ್ದಾರೆ. ಇವತ್ತು ನಮ್ಮ ಹೆಮ್ಮೆಯ ಅಂದರೆ ಭಾಳಷ್ಟು ನೆಚ್ಚಿನ ಎಲ್ಲ ಟೀಮ್ನೊಳಗೆ ಭಾಳಷ್ಟು ನೆಚ್ಚಿನ ಟೀಮ್ ಆಗಿರುವಂಥ RCB ಇವತ್ತು ಫೈನಲ್ಗೆ ತಲುಪಿದೆ. ಇವತ್ತು ತಮ್ಮೆಲ್ಲರ ಕರ್ನಾಟಕ ಜನತೆ ಆಶೆಯನ್ನು ಈಡೇರಿಸ್ತೈತಿ. ಅದಕ್ಕೆ ನಾವು ನೀವೆಲ್ಲರೂ ಕೂಡಿ ಶುಭ ಹಾರೈಸೋಣ ಮತ್ತು ಶಾಂತ ರೀತಿಯಿಂದ ಮ್ಯಾಚನ್ನು ವೀಕ್ಷಿಸೋಣ ಅಂತ ಹೇಳಿ ಬಯಸ್ತೇವೆ.